ಅಲ್ಲಪ್ಪ ಅವರಿಂದಲೇ ಅಪ್ಪ ಇಷ್ಟೆಲ್ಲ ಜಗಳ ಆಗಿ ಅವನ್ನ ಸಾಯ್ಸಾಯ್ತಿದ್ದು ಚುಚ್ಚಿದಿರ ಜಾಗ ನಡು ರಸ್ತೆಯಲ್ಲಿ ಹೆಂಡತಿಯ ಭೀಕರ ಹತ್ಯೆ. ಪತ್ನಿಯನ್ನ ಕಟುಕನಂತೆ ಕೊಂದ ಪತಿ. ಕುಡಿತ ಜೂಜಾಟ ತಂದ ದುರಂತ. ಅನುಮಾನಕ್ಕೆ ಹೋಮ್ ಗಾರ್ಡ್ ಬಲಿ. ಕಣ್ಣೀರಲ್ಲಿ ಮುಳುಗಿದ ಮಂಜುಳ ಕುಟುಂಬ. ಅಯ್ಯೋ ದೇವ್ರೆ, ಎಂತವರಿಗಾದ್ರೂ ಕರುಳು ಕಿತ್ತು ಬರುವಂತಿದೆ ಇಲ್ಲಿನ ರೋದನೆ, ವೇದನೆ, ಗೋಳಾಟ ನೋಡ್ತಾ ಇದ್ರೆ ಒಬ್ಬರಾದ್ರೂ ತಡಿಬೇಕಿತ್ತಲ್ವಾ? ಬದುಕಿರ್ಬೇಕಾದ ನನ್ನ ಮಗಳು ಹೆಣವಾಗಿ ಹೋಗ್ಬಿಟ್ಲಲ್ಲ ಅಂತ ಅಮ್ಮ ಅಳ್ತಾ ಇರೋದು ನೋಡಿದ್ರೆ ಕಲ್ಲು ಕೂಡ ಕರಗುತ್ತೆ. ಈ ಭೀಕರ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ KR ಪುರ ಮೆಟ್ರೋ ಸ್ಟೇಷನ್ ಸಮೀಪದ ಬಿ ನಾರಾಯಣಪುರದ ಪುಷ್ಪಾಂಜಲಿ ಥಿಯೇಟರ್ ಬಳಿ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ 1 ವರ್ಷದಿಂದ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಮಂಜುಳಾ ಎಂಬಾಕೆ ಈಗ ಹೆಣವಾಗಿ ಮಲಗಿದ್ದಾಳೆ. ಹೆಂಡತಿಯನ್ನೇ ಬರ್ಬರವಾಗಿ ಕಟುಕನಂತೆ ಕೊಂದ ಪಾಪಿ ಪತಿ ಪ್ರದೀಪ್ ಈಗ ಪೊಲೀಸರ ವಶದಲ್ಲಿದ್ದಾನೆ. ಕಳೆದ 2-3 ತಿಂಗಳ ಹಿಂದೆಯಷ್ಟೇ ಗಂಡನ ಕಿರುಕುಳ ತಾಳಲಾರದೆ ಜಗಳವಾಡಿ ತಾಯಿ ಮನೆ ಸೇರಿದ್ಲು ಮಂಜುಳಾ. ಅಲ್ಲೇ ಸಮೀಪದಲ್ಲಿ ಒಂದು ಸಣ್ಣ ಮನೆ ಕಟ್ಟುವ ಪ್ರಯತ್ನದಲ್ಲೂ ಇದ್ಲು. ಆದ್ರೆ ಗಂಡ ಪ್ರದೀಪ್ ಮಾತ್ರ ಕುಡಿದು ಬಂದು ಆಗಾಗ ಜಗಳ ಮಾಡ್ತಾ ಇದ್ದ. ಅದರಂತೆ ನಿನ್ನೆ ಮಂಜುಳಾಗಾಗಿ ಆ ಮನೆಯ ಬಳಿ 3-4 ಬಾರಿ ಬಂದು ಹೋಗಿದ್ದಾನೆ. ಆಕೆ ಸಿಗ್ಲಿ, ಮೆಟ್ರೋ ಸ್ಟೇಷನ್ ಬಳಿಯೇ ಆಕೆಯನ್ನ ಕೊಲೆ ಮಾಡ್ತೀನಿ ಅಂತ ಸಾರ್ವಜನಿಕವಾಗಿ ಹೇಳಿ ಹೋಗಿದ್ದ. ಅಷ್ಟೇ ಅಲ್ಲ, ಕೊಲೆ ಮಾಡುವುದಾಗಿ ವಿಡಿಯೋ ಒಂದನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಹರಿಬಿಟ್ಟಿದ್ದ. ಏನೋ ಕುಡಿದು ಬಗಳ್ತಾ ಇದ್ದಾನೆ ಬಿಡು ಅಂತ ಮನೆಯವರು ಸುಮ್ಮನಾಗಿದ್ರು. ಆದ್ರೆ ಆಗ್ಲೇ ಎಚ್ಚೆತ್ತುಕೊಂಡಿದ್ರೆ ಇಂಥದ್ದೊಂದು ದುರಂತ ಖಂಡಿತ ನಡೀತಿರ್ಲಿಲ್ಲ. ನಿನ್ನೆ ತಾನೇ ಅಡುಗೆ ಮನೆಯಲ್ಲಿ ಮಂಜುಳಾ ತರಕಾರಿ ಕತ್ತರಿಸ್ತಾ ಇದ್ಲು. ಅಲ್ಲಿಗೆ ಬಂದ ಪ್ರದೀಪ್ ಮಂಜುಳಾ ತಾಯಿ ಬಳಿ ಹೋಗಿ ನಾನು ಆಕೆ ಜೊತೆ ಮಾತನಾಡಬೇಕು, ಒಮ್ಮೆ ಸ್ವಾರಿ ಕೇಳ್ತೀನಿ ಅಂತ ಒಳಗ್ ಹೋಗಿದ್ದಾನೆ. ಪೆಟ್ರೋಲ್ ಸಿಕ್ಕಿದ್ರೆ ಅಲ್ಲೇ ಕೊಲೆ ಮಾಡ್ತೀನಿ, ಮನೆ ಹತ್ರ ಸಿಕ್ಕಿದ್ರು ಅಲ್ಲೇ ಕೊಲೆ ಮಾಡ್ತೀನಿ, ನಾನು ತೀರ್ಮಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಅಂತ ಬಂದ. ಮನೆ ಹತ್ರ ಆಚೆ ನಿಂತ್ಕೊಂಡ ನನ್ನ ಮಗಳು ಹಾಗಲಕಾಯಿ ಕಟ್ ಮಾಡ್ತಾ ಇದ್ವಿ. ಅವರೇಕಾಯಿನ ಹಾಗಲಕಾಯಿ ತಗೊಂಡು ಆ ಅಮ್ಮನ ಹಾಗಲಕಾಯಿ ಕಟ್ ಮಾಡ್ತಾ ಇದ್ವಿ. ಆ ಅಮ್ಮನ ಪಕ್ಕದಲ್ಲಿ ನನ್ನ ಮೊಮ್ಮಗಳು, ಅವ್ರ ಮಗಳು ಕೂತಿದ್ಲು. ಅವಳು ನನ್ನ ಮೊಮ್ಮಗಳ ಪಕ್ಕದಲ್ಲಿ ನಾನು ಕೂತ್ಕೊಂಡು ಅವರೇಕಾಯಿ ಸುಲಿತಾ ಇದ್ವಿ. ಚಲಮ್ಮ ಇದೇ ಲಾಸ್ಟು, ನಾನು ಹಂಗೆ ಕರೆಯೋದವಳು, ಚಲಮ್ಮ ಇದೇ ಲಾಸ್ಟ್ ಚಲಮ್ಮ, ಇನ್ನು ಮೇಲೆ ನಿನ್ನ ಮಗಳ ಸುತ್ತಿಗೆ ನಾನು ಬರಲ್ಲ, ನಿಮ್ಮ ಮಗಳು ಚೆನ್ನಾಗಿರಲಿ, ಅಲ್ಲಿ ನಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ, ನಿಮ್ಮದು ಬೀರೋ ಸಾಮಾನು ಬಟ್ಟೆ ಎಲ್ಲ ಎತ್ಕೊಬಿಡ್ರಿ, ನಾನು ಹೋಗ್ಬಿಡ್ತೀನಿ. ಮಂಜುಳಾ ತಪ್ಪಾಯ್ತಮ್ಮ, ನಿನ್ನ ಮೇಲೆ ನೀನು ತುಂಬ ನಾನು ಹೇಳ್ದವ್ರ ಮಾತು ಕೇಳಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ಇನ್ನು ಮೇಲೆ ನಿನ್ಗೆ ಯಾವ ಟಾರ್ಚಲ್ಲೂ ಕೊಡಲ್ಲ, ನಾನು ಇನ್ನೇನು ತೊಂದರೆ ನಿಮ್ಗೆ ಕೊಡಲ್ಲ ಮಂಜುಳಾ, ನಿನ್ನ ಕಾಲು ಮುಗಿದ್ಬಿಟ್ಟು ಚಲಮ್ಮ, ನಾನು ಅಡ್ಡ ಕೂತ್ಕೊಂಡಿದ್ದೆ ಬಾಕ್ಲಲ್ಲಿ, ಚಲಮ್ಮ ಸ್ವಲ್ಪ ಕಾಲು ತೆಗಿ, ನನ್ನ ಮಂಜುಳಾ ನನ್ನ ಕಾಲು ಬಿಟ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂತೀನಿ ಅಂದ. ಏನೋ ಇಷ್ಟೊಂದೇ ಬೇಲಾಡ್ತಾನೆ, ಇಷ್ಟೊಂದು ನಂಬಿಕೆ ಕೇಳ್ತಾನೆ ಅಂತ ನಾನು ಸೈಡಲ್ಲಿ ಒಳಗೋಳು ಹೋಗ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ಮಂಜುಳಾ ತಪ್ಪಾಯ್ತು ಮಂಜುಳಾ ಅಂದ್ಬಿಟ್ಟು ಕೆಳಗಡೆ ಸಾಕತ್ಕೊಂಡ. ಒಂದು ಸರ್ತಿ ಮೇಯಿಸ್ಕೊಂಡು ನಾನು ಎದ್ದಲ್ದೆ, ನಾನು ಎತ್ತು ಕುಕ್ಬಿಟ್ಟ ಕೆಳಗಡೆ. ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಕೈ ಕೊಯ್ದುಬಿಟ್ಟು ಹಂಗೆ 20 ಸಾರಿ ಚುಚ್ಚಿ ಕಿಡ್ನಿ ಕರ್ಲು ಎಲ್ಲ ಕಾಲಿಗೆ ಬೀಳುವ ನೆಪದಲ್ಲಿ ತನ್ನ ಸೊಂಟದಲ್ಲಿದ್ದ ಚಾಕುವನ್ನ ತೆಗೆದು ಮಂಜುಳಾಗೆ ಅಟ್ಟಾಡಿಸಿ ಇರಿದಿದ್ದಾನೆ. ಜೀವ ಉಳಿಸಿಕೊಳ್ಳಲು ಆಕೆ ರಸ್ತೆಗೆ ಓಡಿ ಬಂದ್ರೂ ಬಿಡದ ಕಟುಕ ಗಂಡ ನಡು ರಸ್ತೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಅವಳನ್ನ ನಾನು ದೂರ ಮಾಡಿಕೊಂಡು ಅವಳನ್ನ ದೂರ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ನನಗೆ ಬೇಕು. ನಾನು ಅವಳ ಹತ್ರ ಇವತ್ತು ಅಷ್ಟೇ, ನನ್ನ ಬೆಳಿಗ್ಗೆ ನಮ್ಮ ಬಾಮೈದಂಗೂ ಅಷ್ಟೇ, ನಮ್ಮ ಮಾವಾಗೂ ಅಷ್ಟೇ ಫೋನ್ ಮಾಡಿ ಹೇಳಿದ್ದೀನಿ ಈಗ ಮಾತಾಡಿ ಅಂತ. ಸಾಯಂಕಾಲ ಒಂದು 6 ಗಂಟೆಗೆ ಅವಳು ಕೆಲಸದಿಂದ ಬಂದೇ ಬರ್ತಾಳೆ. ಕೆಲಸಕ್ಕೆ ಯಾರು ಬಿಟ್ಟು ಹೇಳಿದ್ಬಿಟ್ಟಲ್ಲ, ನಡ್ಕೊಂಡು ಬರಲೇಬೇಕು. ನಾನು ಅವಳ ಹತ್ರ ಇನ್ನೊಂದ್ಸಲ ಕೇಳಿ ನೋಡ್ತೀನಿ, ನೋಡು ಮಂಜುಳಾ ಹಿಂಗೆ ಬಂದ್ಬಿಡ, ನಾವು ಚೆನ್ನಾಗಿರೋಣ ಬಾ ಅಂತ ಹೇಳ್ತೀನಿ. ಅವಳು ಏನಾದರೂ ಬರಲ್ಲ, ಬೂಟ್ ಅನ್ಕೊಂಡು ತಿರ್ಗಾಡ್ಕೊಂಡು ಬಗ್ರಾಡ್ಕೊಂಡು ಹೋದ್ರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಯಾಕಂದರೆ ಇವತ್ತು ಅವಳಿಗೆ ಇಷ್ಟೊಂದು ತಲೆ ಕೆಡಿಸಿರೋದು ಉಮಾ. ಆ ಹುಡುಗಿ ಉಮಾ ಅನ್ನೋಳು ನಮ್ಮ ನಾದಿ ಎಷ್ಟು ಮಾತಾಡ್ತಾಳೆ ನನ್ನ ಹೆಂಡತಿ ಹತ್ರ ಅಂದರೆ ಅಷ್ಟು ಮಾತಾಡ್ತಾಳೆ. ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳು ಅಂತ ಹೇಳಿದ್ರೆ ಅವಳ ಎಷ್ಟು ಹಾಳು ಮಾಡಿದ್ರು. ನಾವು ಉಮಾ ಅನ್ನೋ ಹುಡುಗಿ ಅಮ್ಮ ಉಮಾ, ನಮ್ಮ ಅತ್ತೆ ಸೆಲ್ವಿ, ಇವರಿಬ್ಬರು ಇದ್ದಿದ್ದು ಜಾಸ್ತಿ. ಯಾಕಂದರೆ ನಮ್ಮ ಅತ್ತೆಗೆ 4 ಜನ ಗಂಡಂದಿರು, 4 ಜನ ಗಂಡು ಸ್ವಂತ ನಮ್ಮ ಮಾವ ಈ ನಾಣಪ್ಪ ಇದನ್ನಲ್ಲ. ಇವಾಗ ಸಾರಿ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವತ್ತು ಯಾರೇ ಆಗಲಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡಿ, ಆನ್ಲೈನ್ ಗೇಮ್ಗಳು ಆಡಬೇಡಿ. ಇವತ್ತು ಅದರಿಂದ
ಇವತ್ತು ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ. ನನ್ನ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಿಂದ, ಈ ಒಂದು ಬೆಟ್ಟಿಂಗ್ ಆಡಿ ನಾನು ಹಾಳಾಗಿ ಹೋಗಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದರು. ನಾವಿದ್ದಿದ್ದು ಬಾಡಿಗೆ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆ ಹತ್ರ ಬಂದು ನಮ್ಮ ಅತ್ತೆ ಮನೆ ಹತ್ರ ವಾಸ ಮಾಡಿ ಅಲ್ಲಿ ಅನುಭವಿಸಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ಯಾಕೆ ಅಂತ ಹೇಳಿದ್ರೆ ದುಡ್ಡು ಅನ್ನೋದು ಇಷ್ಟು ಮುಖ್ಯ ಅಂತ ಹೇಳಿದ್ರೆ ಇವತ್ತು ಅದೇ ದುಡ್ಡಿಂದ ನನ್ನ ಜೀವನ ಹಾಳಾಗೋಯ್ತು. ಹೀಗೆ ಹೆಂಡತಿಯನ್ನ ಕ್ರೂರವಾಗಿ ಕೊಂದ ಬಳಿಕ ಪಾಪಿ ಪ್ರದೀಪ್ ತನ್ನ ಅಂಗೈಯನ್ನ ತಾನೇ ಕುಯ್ದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದ. ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾನೆ. ಇದನ್ನ ತಕ್ಷಣವೇ ಗಮನಿಸಿದ ಪೊಲೀಸರು ಆರೋಪಿಯನ್ನ ಬೆನ್ನಟ್ಟಿ ಹಿಡಿದು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರ ಮೇಲೆ ಸ್ಟಾಪ್ ಮಾಡೋದು ಶುರು ಮಾಡ್ತಾರೆ. ಅಲ್ಲಿ ಇರುವಂಥ ಅವರ ಮಗಳನ್ನು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಅವರು ಕೈಗೆ ಬರಲಿಕ್ಕೆ ಸ್ವಲ್ಪ ಇಂಜುರಿ ಆಗಿರುತ್ತದೆ. ಅದು ಇಂಜುರಿ ಸ್ಟಾಪ್ ಆದ ನಂತರ ಅಲ್ಲಿಂದ ಅವರು ಓಡೋಗ್ತಾರೆ. ಇಮಿಡಿಯೇಟ್ಲಿ ಅವರು ಕಜಿನ್ ಅವರು ಮತ್ತು ತಾಯಿ ಎಲ್ಲ ಸೇರಿ KR ಪುರಂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ತಗೊಂಡೋಗ್ತಾರೆ. ಕರ್ಕೊಂಡೋದಾಗ ಹಾಸ್ಪಿಟ್ಲ್ನಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದ ನಂತರ ನಮ್ಮ KR ಪುರಂ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ಲಿ MLC ಬರುತ್ತೆ. ಅದು ಫರ್ದರ್ ಮಹದೇವಪುರ ಪೊಲೀಸ್ ಸ್ಟೇಷನ್ಗೆ ಫಾರ್ವರ್ಡ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ಮಹದೇವಪುರ ಮತ್ತು ACP ಎಲ್ಲರೂ ಸೇರಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿರ್ತೀವಿ. ಅಕ್ಯೂಸ್ನ ಐಡೆಂಟಿಫೈ ಮಾಡಲಿಕ್ಕೆ ಇಮಿಡಿಯೇಟ್ಲಿ ಟೀಮ್ನು ನಾವು ಕಳಿಸಿರ್ತೀವಿ. ಸೊ ನೈಟ್ ಅದೇ ಸುಮಾರು ಮಿಡ್ ನೈಟ್ ಟೈಮ್ನಲ್ಲಿ ಅಕ್ಯೂಸ್ ವಿತಿನ್ 2-3 ಅವರ್ಸ್ನಲ್ಲಿ ಅಕ್ಯೂಸ್ ನಮಗೆ ಸಿಗ್ತಾರೆ. ಅವರು ಗಂಡ ಯಾರಿದ್ದಾರೆ, ಅರೌಂಡ್ 38 ಇಯರ್ಸ್ ಓಲ್ಡ್ ಆಟೋ ಡ್ರೈವರ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಸೊ ಅವರು ಸಿಗ್ತಾರೆ. ಬಟ್ ಅವರೂ ಇದು ಇನ್ಸಿಡೆಂಟ್ ಆದ ನಂತರ ಅವರು ಆತ್ಮಹತ್ಯೆಗೇನೋ ಪ್ರಯತ್ನ ಮಾಡಿದಂಗೆ ಕಾಣುತ್ತೆ. ಸೊ ಅವರು ಚಾಕಿಯಿಂದ ಅವರು ಕೈ ಕಟ್ ಮಾಡಿಕೊಂಡು ಬ್ಲಡ್ ಲಾಸ್ ಆಗಿರುವಂಥದ್ದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ಲಿ ನಾವು ಅವ್ರನ್ನ ಕ್ಯಾಚ್ ಮಾಡುವ ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ ಆ್ಯಂಬುಲೆನ್ಸ್ ಕಳಿಸಿ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಶಿಫ್ಟ್ ಮಾಡಿದ್ದೀವಿ. ಫಸ್ಟ್ ಏಡ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಆಸ್ಟರ್ EMI ಹಾಸ್ಪಿಟ್ಲಿಗೆ, ದೆನ್ ಇಮಿಡಿಯೇಟ್ಲಿ KR ಪುರಂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ನೈಟೆಲ್ಲ ಅವರು ಟ್ರೀಟ್ಮೆಂಟ್ ಮಾಡಿದ್ದಾರೆ, ಫಿಟ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಮಾರ್ನಿಂಗ್ ಆಗಲಿ ಅವ್ರನ್ನ ಕಸ್ಟಡಿಗೆ ತಗೊಂಡು ನೆಕ್ಸ್ಟ್ ಅರೆಸ್ಟ್ ಪ್ರೊಸೀಜರ್ ಇನ್ಸ್ಪೆಕ್ಟರ್ IO ಯಾರಿದ್ದಾರೆ ಅವ್ರನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸದ್ಯ ಚಿಕಿತ್ಸೆಯ ಬಳಿಕ ಆತನನ್ನ ಕಸ್ಟಡಿಗೆ ಪಡೆದಿರುವ ವೈಟ್ ಫೀಲ್ಡ್ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಅದೇನೇ ಇರಲಿ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದ ಬಡಪಾಯಿ ಹೋಂಗಾರ್ಡ್ ಮಂಜುಳಾ ಗಂಡನ ಅನೈತಿಕ ಅನುಮಾನ, ಕುಡಿತ ಮತ್ತು ಜೂಜಾಟದ ಚಟಕ್ಕೆ ರಸ್ತೆಯಲ್ಲಿ ಭೀಕರವಾಗಿ ಹೆಣವಾಗಿದ್ದಾಳೆ. ಇನ್ನು ಪ್ರಪಂಚದ ಜ್ಞಾನವೇ ತಿಳಿಯದ ಮುಗ್ಧ ಮಕ್ಕಳನ್ನ ಬಿಟ್ಟು ಮಣ್ಣಾಗಿದ್ದಾಳೆ. ಅನ್ಯಾಯವಾಗಿ ಮಕ್ಕಳಿಬ್ಬರು ತಾಯಿಯನ್ನ ಕಳೆದುಕೊಂಡು ತಂದೆಯೂ ಜೈಲು ಪಾಲಾಗಿ ಅನಾಥರಾಗಿದ್ದಾರೆ. ಆ ಮಕ್ಕಳಿಗೆ ಈಗ ದಿಕ್ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ವಿಶ್ವಪ್ರಕಾಶ್ ಟಿ ಮಲಗೊಂಡ್, ASTV ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.